ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪಾವ 27ನೆಯ ದಿನ ಅನುಸಂಧಾನ ಮಾಡಬೇಕಾದ ಪಾಶುರ ಪದ್ಯ ಕೂಡಾರೈವೆಲ್ಲುಂ ಶ್ರೀರ್ ಗೋವಿಂದ. ಈ ಪಾಶುರವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ತಿರುಪಾವೈ ಗುರುಪರಂಪರಾನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶ ದಯಾಪಾತ್ರಂ ದೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರೇಣ ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಗುಷಮುನಿಂ ಪ್ರಣತೋಸ್ಮಿ ನಿತ್ಯಂ. ಆಂಡಾಳ್ ತನಿಯನುಗಳು. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಸ್ತುತಿಸತಃಶಿರಸಿದ್ಧಮಧ್ಯಾಪಯಂತಿ ಸೋಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಮುಂಕ್ತೆ கோதா தஸ்யை நம இதமிதம் பூய ஏவாஸ்து பூயः. அன்னவயல் புதுவை ஆண்டாளரங்கற்கு பொன்னு திருப்பாவை பல்பதியும் இன்னிசையால் சூடி கொடுத்தாளை சொல்லோ. சூடி கொடுத்த சுடற்கொடியே தொல்பாவை பாடியருளல் அவல்ல நாடி நீ வேங்கடவர்க்கென்னை விதி என்ற இம்மாற்றம் நாம் கடவா வண்ணமே நல்கோ. ಆಂಡಾಳ್ ತಿರುವಡಿಗಳೇ ಶರಣಂ. ಧನುರ್ಮಾಸದ 27ನೆಯ ದಿನ ಅನುಸಂಧಾನ ಮಾಡಬೇಕಾದ ಆಂಡಾಳ್ ತಿರುಪ್ಪಾವೈ ಆನಂದ ಭೈರವಿ ರಾಗ ಆದಿತಾಳದಲ್ಲಿದೆ. ಕೂಡಾರೈವೆಲ್ಲುಂ ಶ್ರೀರ್ ಗೋವಿಂದ ಉನ್ ತನ್ನೈ ಪಾಡಿಪರೈ ಕೊಂಡು ಯಾಂ ಪೆರು ಸಮ್ಮಾನಂ. ಕೂಡಾರೈವೆಲ್ಲುಂ ಶ್ರೀರ್ ಗೋವಿಂದ உன் தன்னை பாடிப்பறை கொண்டு யாம் பெரு செம்மானம். நாடு புகழும் பரிசினால் நன்றாக சூடகமே தோள்வளையே தோடே செவிப்பூவே பாடகமே என்று அனைய பல்கலனும் யாமணிவோம். பாடகமே என்று அனைய பல்கலனும் யாமணிவோம். அடையுடுப்போம் அதன் பின்னே பால் சோறு. அடையுடுப்போம் அதன் பின்னே பால் சோறு. மூடனை பெய்து முழங்கை ஒளிவர முழங்கை ஒளிவர கூடியிருந்து குளிர்ந்தேலோர் எம்பாவாய். கூடாரை வெல்லும் சீர் கோவிந்தாவும் தன்னை பாடிப்பறை கொண்டு யாம் பெரு சம்மானம். நாடோ புகழும் பரிசினால் நன்றாக சூடகமே தோள்வளையே தோடே செவிப்பூவே பாடகமே என்று அனைய பல்கலனும் யாமணிவோம். அடையுடுப்போம் அதன் பின்னே பால் சோறு. மூடனை பெய்து முழங்கை ஒளிவார ಕೂಡಿಯಿருந்து ಕುಳಿರ್ந்தೇಲೋರ್ ಎಂಬಾವಾಯ್. ಆಂಡಾಳ್ ತಿರುವಡಿಗಳೇ ಶರಣಂ. ಈ 27ನೆಯ ದಿನದ ಪಾಶುರದ ಪ್ರತಿಪದದ ಅರ್ಥವನ್ನು ತಿಳಿಯೋಣ. ಕೂಡಾರ ಎಂದರೆ ತನಗೆ ಸೇರದವರನ್ನು, ವೆಲ್ಲುಂ ಎಂದರೆ ಗೆಲ್ಲುವ, ಶ್ರೀರ್ ಹಿರಿಮೆಯೋ ಉಳ್ಳ ಗೋವಿಂದ ಗೋವಿಂದನೇ. ಉನ್ ತನ್ನೈ ಪಾಡಿ ಇನ್ನನ್ನೇ ಕೊಂಡಾಡಿ ಪರೈ ಕೊಂಡು ಇಷ್ಟಾರ್ಥ ರೂಪದ ಪರೆಯನ್ನು ಪಡೆದು ಯಾಂ ಪೆರುಂ ಯಾವು ಹೊಂದುವ ಸಮ್ಮಾನಗಳು ಯಾವುವೆಂದರೆ ನಾಡು ಪುಹಳುಂ ದೇಶವೆಲ್ಲ ಹೊಗಳುವ ಹಾಗೆ ಪರಿಶಿನಾಲ್ ಗುಣಾತಿಶಯದಲ್ಲಿ ನನ್ರಾಗ ಒಳ್ಳೆಯದಾದ ಶೂಡಕಮೇ ಹಸ್ತಾಭರಣ ತೋಳ್ಬಳೆಯೇ ತೋಳ್ಬಳೆಗಳು ತೋಡೆ ಓಲೆ ಶೆವಿಪೂವೆ ಕರ್ಣಪೂರ ಪುಷ್ಪಗಳು ಪಾಡಗಮೆ ಕಾಲ್ಗಡಗಗಳು ಎಂದು ಅನಯ್ಯ ಎಂಬ ಎಲ್ಲ ಪಲ್ಕಲನು ಅನೇಕ ವಿಧವಾದ ಆಭರಣಗಳನ್ನು ಯಾಮಣಿವೋಂ ನಾವು ಧರಿಸುವೆವು. ಅಡೈ ವಸ್ತುಗಳ ಉಡುವೆವು. ಅದನ್ ಪಿನ್ನೆ ಆದಾದ ಮೇಲೆ ಪಾಲ್ ಶೋರು ಹಾಲಿನ ಅನ್ನವು ಮೂಡ ಮುಚ್ಚುವಂತೆ ನೆಯ್ಪೈದು ತುಪ್ಪವನ್ನು ಹೊಯ್ದು ಮುಳಂಗೈ ಒಳಿವಾರ ಮೊಣಕೈ ಮಾರ್ಗವಾಗಿಯೂ ಹರಿಯುವಂತೆ ಮಾಡಿ ತುಪ್ಪವನ್ನು ಹೊಯ್ದು ಮೊಣಕೈ ಮಾರ್ಗವಾಗಿಯೂ ಹರಿಯುವಂತೆ ಮಾಡಿ ಕೂಡಿಯಿருந்து ಎಲ್ಲರೂ ಸೇರಿ ಇದ್ದು ಕೂಡಿருந்து ಸ್ನಾನವನ್ನು ಮಾಡಿ ತಂಪಾಗಿಯೂ ಏಲ್ ಅತಿ ಶ್ಲಾಘ್ಯವೂ ಓರ್ ಅದ್ವಿತೀಯವೂ ಆದ ಎಂ ನಮ್ಮ ಈ ಪಾವೈ ಶ್ರೀವ್ರತವೆನ್ನುವ ಪವಿತ್ರ ವ್ರತವೂ ಆಯ್ ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎಂಬುವ
ಗೂಢಾರ್ಥವು ಈ 27ನೆಯ ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ. ಕನ್ನಡ ಅವತರಣಿಕೆ. ಈ ಪಾಶುರ ಪದ್ಯದ ಕನ್ನಡ ಅವತರಣಿಕೆ. ತನಗೆ ಸೇರದ ಶತ್ರುಗಳನ್ನು ಗೆಲ್ಲುವ ಹಿರಿಮೆಯನ್ನು ಉಳ್ಳ ಗೋವಿಂದನೇ, ನಿನ್ನನ್ನೇ ಕೊಂಡಾಡಿ ಸ್ತೋತ್ರ ಮಾಡಿ ನಮ್ಮ ಇಷ್ಟಾರ್ಥ ರೂಪದ ಪರೆಯನ್ನು ನಿನ್ನಿಂದಲೂ ಪಡೆದು ನಾವು ಹೊಂದುವ ಸನ್ಮಾನಗಳು ಯಾವುವೆಂದರೆ, ನಾಡಿನಲ್ಲಿ ಎಲ್ಲೆಲ್ಲೂ ಹೊಗಳುವಾಗಿ ಗುಣಾತಿಶಯದಲ್ಲಿ ಒಳ್ಳೆಯದಾದ ಹಸ್ತಾಭರಣಗಳು, ತೋಳ್ಬಳೆಗಳು, ಕರ್ಣಪೂರ ಪುಷ್ಪಗಳು, ಕಾಲ್ಗಡಗಗಳು, ಎಲ್ಲ ಅನೇಕ ವಿಧವಾದ ಆಭರಣಗಳನ್ನು ನಾವು ಧರಿಸುವೆವು. ಶುದ್ಧವಾದ ವಸ್ತ್ರಗಳನ್ನು ಉಡುವೆವು. ಅದಾದ ಮೇಲೆ ಹಾಲಿನ ಅನ್ನವನ್ನು ಮಾಡಿ ಅದು ಮುಳುಗುವಂತೆ ತುಪ್ಪವನ್ನು ಹೊಯ್ದು ನಿನಗೆ ನೈವೇದ್ಯ ಮಾಡಿದಾಗ ಅದನ್ನು ನೀನು ಸುಪ್ರೀತಿಯಿಂದಲೂ ಭುಜಿಸಲು ಅದು ನಿನ್ನ ಮೊಣಕೈ ಮಾರ್ಗವಾಗಿಯೂ ಹರಿಯುವಂತೆ ಮಾಡಿ ಎಲ್ಲರೂ ಸೇರಿ ಇದ್ದು ಈ ಮಾರ್ಹಳಿ ಮಾಸದ ಸ್ನಾನವನ್ನು ಮಾಡಿ ಶ್ರೀವ್ರತವನ್ನು ಆಚರಿಸಲು ಆಗ ತಂಪಾದ ಅತಿಶ್ಲಾಘ್ಯವ ದ್ವಿತೀಯವೂ ಆದ ನಮ್ಮಿ ತಿರುಪ್ಪಾವೈ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎಂಬ ಭಾವಾರ್ಥವು ಈ ಆಂಡಾಳ್ ತಿರುಪಾವೈ 27ನೆಯ ದಿನದ ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ.